ಈಗ ದರ್ಶನ್ ಅವರನ್ನ ಭೇಟಿಯಾಗಿ ಮತ್ತು ಪವಿತ್ರ ಗೌಡರನ್ನ ಭೇಟಿಯಾಗಿ ನಾರಾಯಣ ಸ್ವಾಮಿ ಅವರು ಜೈಲಿಂದ ಹೊರಗಡೆ ಬಂದಿದ್ದಾರೆ. ಅವ್ರ ಟೀಮ್ ಫುಲ್ ಬಂದಿದ್ದಾರೆ. ಒಂದು ಮಾಹಿತಿ ಇದೆ ಏನಂತ ಹೇಳಿದ್ರೆ, ಒಂದಷ್ಟು ಜನ ಅಕ್ಯೂಸ್ಡ್ ಅದರಲ್ಲಿ ಇರೋರು ಸಾಕಷ್ಟು ಬಡವರಿದ್ದಾರೆ. ಅವ್ರಿಗೆ ಸ್ವತಃ ನಾರಾಯಣ ಸ್ವಾಮಿ ಅವರ ಹೆಲ್ಪ್ ಮಾಡಿದ್ದಾರೆ. ಅವ್ರ ಮನೆಯಲ್ಲೂ ಕೂಡ ಅಷ್ಟೊಂದು ಕಷ್ಟ ಇದೆ. ನಾವೇ ಒಂದು ಕಾನೂನು ಹೋರಾಟಕ್ಕೆ ಸಹಾಯ ಮಾಡ್ತೀವಿ ಅನ್ನೋ ಮಾತಿದೆ. ಜೊತೆಗೆ ದರ್ಶನ್ ಅವರ ಭೇಟಿಯಾಗಿದೆ. ಏನು ಚರ್ಚೆ ಸರ್? ನಾನೇ ಮಾಡಿದ್ದೀನಿ ಅಂತಂದರೆ ಅದು ಸ್ವಾರ್ಥ ಆಗುತ್ತೆ, ಜೊತೆಗೆ ಸೆಲ್ಫ್ ಪುಸ್ಟ್ ಮಾಡೋದು. ಅದು ನಾನೇ ಅಂತ ಅಲ್ಲ ಸರ್. ದರ್ಶನ್ ಅವ್ರಿಗೂ ಅವ್ರು ಹೆಲ್ಪ್ ಮಾಡಬೇಕು ಅನ್ನೋದು ಖಂಡಿತ ಇದೆ. ಬಿಕಾಸ್ ಅವ್ರು ಯಾರು ಏನೂ ಮಾಡಿಲ್ಲ, ಇವರೆಲ್ಲ ಒಳ್ಳೆ ನಾನು ದರ್ಶನ್ ಅವ್ರನ್ನ ಇವಾಗ ದರ್ಶನ್ ಅವ್ರಿಗೆ ಕೇಸ್ ಯಾರು ಹ್ಯಾಂಡಲ್ ಮಾಡ್ತಾರೋ ನನಗೆ ಅದನ್ನು ಹೇಳ್ತೀನಿ. ಒಂದು ಜಸ್ಟ್ ಒಂದು ಜನರಲಿ ಅವ್ರನ್ನ ಮೀಟ್ ಆಗಬೇಕು, ಮೀಟ್ ಆಗಿದ್ದೀನಿ ಅಷ್ಟೇ. ಬಿಕಾಸ್ ನಮ್ಗೆ ಇನ್ನೂ ಬೇರೆ ಕೇಸ್ಗೋಸ್ಕರ ನೀಟಾಗಿ ಮೀಟ್ ಆಗಿದ್ದೀನಿ ಅಷ್ಟೇ. ಆದರೆ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ದರ್ಶನ್ ಅವರು ಈ ಕೇಸ್ ನಿರಪರಾಧ, ಅವರು ಇನ್ನೋಸೆಂಟ್ ಅಂತ ಹೇಳಿದ್ದೀನಿ. ಬೇರೆ ಹುಡುಗರಿಗೆ ತಾವು ಕೇಳಿದ್ದೀನಿ. ಖಂಡಿತವಾಗಿಯೂ ಈ ಕೇಸ್ ಅಂತ ಅಲ್ಲ ಸರ್, ಯಾವುದೇ ಕೇಸಲ್ಲ ನನ್ನಿಂದ ಸಹಾಯ ಆಗುತ್ತೆ ಅಂದರೆ ಖಂಡಿತ ಸಹಾಯ ಮಾಡೋದು ನಾನೊಬ್ಬ ಭಾರತೀಯನಾಗಿ, ಒಬ್ಬ ವಕೀಲನಾಗಿ ನನ್ನ ಕರ್ತವ್ಯ. ಖಂಡಿತವಾಗಿಯೂ ಮಾಡ್ತೀನಿ. ನಾನು ಅಷ್ಟೇ ಅಲ್ಲ ಸರ್, ಯಾವುದೇ ಒಬ್ಬ ವಕೀಲನಾಗಿದ್ದರೂ ಕೂಡ ಎಷ್ಟೋ ಜನ ನಮ್ಮಲ್ಲಿ 100 ಜನ ವಕೀಲಿದ್ದಾರೆ ಸರ್, ಸಹಾಯ ಮಾಡೋದು ಖಂಡಿತ ಸಹಾಯ ಮಾಡ್ತಾರೆ. ಅಷ್ಟನ್ನು ಮಾತ್ರ ಹೇಳ್ತೀನಿ, ನಾನೇ ಮಾಡಬೇಕು ಅಂತ ಇಲ್ಲ. ಎನಿವನ್ ಕೆಂಡು ಎಲ್ಲ ಒಂದು ಕಡೆ ಈ ಪ್ರಕರಣದಲ್ಲಿ ಅಂಥವ್ರು ಅಂದರೆ ಈಗ ತುಂಬ ಬಡತನ ಇದೆ ಅವ್ರ ಮನೆಯಲ್ಲಿ. ಅವ್ರು ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಈಗ ಕೊನೆಗೆ ಪರದಾಡುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತ ಏನಾದರೂ ಈ ರೀತಿ ಒಂದು ಮನೋಭಾವನೆ ಅಂದರೆ ತಾವು ಒಂದು ಮಾನವೀಯತೆ ಮನೋಭಾವನೆಯಿಂದ ಈ ಒಂದು ಹೆಲ್ಪ್ ಮಾಡಬೇಕಂತ ಅನ್ಸುತ್ತೆ. ಪರದಾಡ್ತಾ ಇಲ್ಲ, ಸ್ಟಿಲ್ ಬೇಲ್ ಮೂವ್ ಮಾಡೋಕ್ಕೆಲ್ಲ ಇನ್ನೂ ಟೈಮ್ ಇದೆ. ಸೊ ಆವಾಗ ಖಂಡಿತವಾಗಿ ನಾವು ಮೂವ್ ಮಾಡೇ ಮಾಡ್ತೀವಿ. ಇವನ್ ದರ್ಶನ್ ಅವ್ರಿಗೂ ಆ ಕನ್ಸರ್ನ್ ಇದೆ, ಕನ್ಸರ್ನ್ ಖಂಡಿತವಾಗಿ ಇದೆ, ಆದರೂ ಮೂವ್ ಮಾಡ್ತೀವಿ. ಆಮೇಲೆ ಇವಾಗ ಅವ್ರ ಸಿಚುವೇಶನ್ಸ್ನು ಅರ್ಥ ಮಾಡ್ಕೊಬೇಕು ನಾವು. ಈಗ ಅವ್ರನ್ನ ಇಲ್ಲೊಂದು ಸಪ್ರೇಟಾಗಿ ಹಾಕಿದ್ದಾರೆ. ಈಗ ಅವ್ರು ಬಂದ್ಬಿಟ್ಟು ಹೇಗೆ ಲಾಯರ್ ಎಂಗೇಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅವ್ರು ಬಂದು ಹೇಗೆ ಕಾನೂನು ನೆರವು ಕೊಡಬೇಕಾಗತ್ತೆ. ಸೊ ಇಟ್ ವಿಲ್ ಟೇಕ್ ಟೈಮ್ ಅಲ್ಲ. ಅವರು ಹೊರಗಡೆ ಬಂದಿದ್ದರೆ ಆ ಮೂಮೆಂಟ್ ಅವ್ರು ಏನು ಬೇಕಾದ್ರೂ ಸಹಾಯ ಮಾಡ್ಬೋದು ಸರ್. ಮುಂದಿನ ದಿನಗಳಲ್ಲಿ ಆ ಒಂದು ಚರ್ಚೆ ಏನಾದರೂ ಆಗ್ಬೋದು ಅಂದರೆ ನೀವು ಒಳಗಡೆ ಆ ರೀತಿ ಏನಾದರೂ ಚರ್ಚೆ ಅದು ಹೇಳಿದ್ನಲ್ಲ, ನಾನು ಈಗ ಮೂಮೆಂಟಲ್ಲಿ ಒಳಗಡೆ ನೋವಲ್ಲಿರೋರಿಗೆ ಅತಿ ನೋವು ಕೊಡೋಕ್ಕೆ ನಾನು ಇಷ್ಟಪಡೋದು. ಯಾಕಂದರೆ ಅವರಿಗೆ ಗೊತ್ತಿದೆ ನಾನು ಏನಪ್ಪ ನಮಗೆ ಈ ಸ್ಥಿತಿ ಬಂತು. ಬಿಕಾಸ್ ಅವರು ಏನೂ ತಪ್ಪು ಮಾಡಿದೆ, ಅವ್ರದ್ದೇ ಆದ ಸಮಸ್ಯೆನ ಫೇಸ್ ಮಾಡಬೇಕಾದ್ರೆ ನಾವು ಹೋಗ್ಬಿಟ್ಟು ಇನ್ನೂ ಬೇರೆ ಸಮಸ್ಯೆಗಳನ್ನ ಮುಂದೆ ಇಡಬಾರ್ದು. ಸೊ ಆ ಕೆಲಸ ಮಾಡೋದು ಅದು ಮಾನವೀಯತೆ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಬ್ಬ ಲಾಯರ್ ಆಗಿ ಕೂಡ ವೈಯಕ್ತಿಕವಾಗಿ ನಾನು ಅಂದ್ಕೊಂಡಿದ್ದೀನಿ, ಒಬ್ಬ ಸ್ನೇಹಿತನಾಗಿ ಕೂಡ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಏನಿಲ್ಲ, ಇದೊಂದು ಕ್ಯಾಶುವಲ್ ಆಗಿ ಒಂದು ಕ್ಯಾಶುವಲ್ ಮೀಟಿಂಗ್ ಅಷ್ಟೇ. ನಾನು ಈವನ್ ದರ್ಶನ್ ಅವ್ರ ಹತ್ರ ಬಂದು ನಾನು ಕೇಸ್ ಬಗ್ಗೆನೂ ಅಷ್ಟೇ ನಾನು ಮಾತಾಡ್ತೀನಿ. ನಾನು ಸಪ್ರೇಟಾಗಿ ಇವನ್ ಎಲ್ಲರೂ ಸಪ್ರೇಟಾಗಿ ಇವನ್ ಬೇರೆ ಹುಡುಗರದ್ದು ಏನಿತ್ತು ಅಕ್ಯೂಸ್ಗಳು ಅವ್ರನ್ನೂ ನಾನು ಸಪ್ರೇಟಾಗಿ ಮೀಟಾದೆ, ಇವ್ರನ್ನೂ ಸಪ್ರೇಟಾಗಿ ಮೀಟಾದೆ. ಅವರು ಬಿಕಾಸ್ ಒಂದು ಸಲ ಬಂದಾಗ ಎಲ್ಲರೂ ಮೀಟಾಗಿ ಹೋಗ್ಬೇಕು, ನನಗೂ ನಮ್ಮದೇ ಆದ ಕೆಲಸ ಬಿಸಿ ಇರ್ತಾರೆ ಅಷ್ಟೇ. ಆ್ಯಂಡ್ ಅಲ್ಟಿಮೇಟ್ಲಿ ಒಂದೊಂದು ಹೇಳ್ತೀನಿ, ಇದು ಈ ಮಾಧ್ಯಮದ ಮುಖಾಂತರ ನಾನು ಹೇಳೋದು, ಈ ಕೇಸಲ್ಲಿ ಯಾರೇ ಸಿಲ್ಕೊಂಡಿದ್ರು ಅವ್ರ ಮನೆಗಳವ್ರಿಗೆ ಒಂದು ಗೊಂದಲ ಇರುತ್ತೆ, ಏನಪ್ಪ ಏನಾಗೋಗ್ಬಿಡುತ್ತೆ, ನಮ್ಮ ಮಕ್ಳಿಗೆ ಯಾರು ಲಾಯರ್ ಇರ್ತಾರೆ, ನಾವು ಇನ್ಯಾರೋ ಲಾಯರ್ ಇಡಬೇಕೇನೋ ಅಥವಾ ಯಾರೋ ಲಾಯರ್ನ ಅಪ್ರೋಚ್ ಮಾಡೋಕೆ ಅವ್ರೇನು ಟೆನ್ಷನ್ ತೊಗೊಳೋದು ಬೇಡ. ಎಲ್ಲ ಒಳ್ಳೆಯದಾಗತ್ತೆ. ನಿಮ್ಮ ಮಕ್ಕಳು ಕೂಡ